ಇವತ್ತಿನ ಕ್ಲಾಸಲ್ಲಿ ನಾವು ಫೆದರ್ ಸ್ಟಿಚ್ ಅಂತ ಒಂದು ಸ್ಟಿಚಸ್ ಇದೆ, ಅದನ್ನು ಮಾಡುವ ವರ್ಕ್ ಸಿಲ್ಕ್ ಥ್ರೆಡ್ ವರ್ಕಲ್ಲಿ. ಫಸ್ಟಿಗೆ ನಾನೊಂದು ಲೈನ್ ಹಾಕ್ಕೊಳ್ತೇನೆ. ಸೊ ಈ ಟೈಪ್ ನೀವು ಮಾಡಿದರೆ ನಿಮಗೆ ನೆಕ್ಸ್ಟ್ ಬ್ಲೌಸ್ ವರ್ಕ್ ಎಲ್ಲ ಬರುವಾಗ ಅದನ್ನೇ ನೋಡಿ ಮಾಡಲಿಕ್ಕಾಗತ್ತೆ. ಅಂದರೆ ನೀವು ತುಂಬ ಜಾಗ ಬಿಟ್ಟರೆ ಅದು ನಿಮಗೆ ಕ್ಲೋತು ವೇಸ್ಟ್ ಆಗುತ್ತೆ. ಅದಕ್ಕಿಂತ ಒಂದು ಡಿಸೈನ್ ಆದಮೇಲೆ ಸ್ವಲ್ಪ ಮೇಲ್ಗಡೆ ಲೈನ್ ಹಾಕಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ನೋಡಲಿಕ್ಕೂ ನೀಟ್ ಇರುತ್ತೆ ಫಿನಿಶಿಂಗ್ ವರ್ಕ್ ಎಲ್ಲ. ಮತ್ತು ನಿಮಗೆ ನೆಕ್ಸ್ಟ್ ಯಾವುದಕ್ಕಾದ್ರೂ ಬೇಕಂತ ಅದನ್ನು ಒಂದೇ ಕಡೆ ಇತ್ತು ಅಂದರೆ ಇದು ಮಾಡ್ಬೋದು, ಅಂದರೆ ನೋಡಿ ಕಲಿಬೋದು. ಹಾಗಾಗಿ ನಾನು ಹೀಗೆ ಒಂದು ಮಾರ್ಕ್ ಹಾಕ್ಕೊಳ್ತೇನೆ, ಒಂದು ಹಾಫ್ ರೌಂಡು ಮತ್ತೊಂದು ಸ್ವಲ್ಪ ಫೆದರ್, ಅಂದರೆ ನವಿಲಿದು ಫೆದರ್ ಬರ್ತದಲ್ಲ ಅದೇ ರೀತಿ ಸ್ವಲ್ಪ ಶೇಪ್. ಇದು ಫೆದರ್ ಸ್ಟಿಚ್ ಹೇಗೆ ಮಾಡೋದಂದರೆ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಬೇಕು ನೀವು. ಸಿಲ್ಕ್ ಥ್ರೆಡ್, ಝರಿ ಥ್ರೆಡ್ ಯಾವುದ್ರಲ್ಲೂ ಆಗುತ್ತೆ, ಬಟ್ ಬೆಸ್ಟ್ ಯಾವಾಗಲೂ ಸಿಲ್ಕ್ ಥ್ರೆಡ್. ನಾನು 2 ಎಳೆ ದಾರ ತಗೊಳ್ಬೇಕು. 2 ಎಳೆ ದಾರ ತಗೊಳ್ಳಿ ಸಿಲ್ಕ್ ಥ್ರೆಡ್. ನಾನು ಯಾವುದು ವೀಡಿಯೋ ಫಾಸ್ಟ್ ಮಾಡ್ತಿಲ್ಲ, ಸ್ಲೋ ಆಗಿ ಹೇಳಿಕೊಡ್ತಿದ್ದೇನೆ, ಯಾಕಂದರೆ ನಿಮಗೆ ಅರ್ಥ ಆಗಲಿ ಅಂತ. ನಾನು ಫಾಸ್ಟ್ ವೀಡಿಯೋ ಹಾಕಿದರೆ ನಿಮಗೆ ಅಷ್ಟು ಅರ್ಥ ಆಗೋದಿದ್ರೆ ಮತ್ತು ಸ್ಟಿಚಸ್ಸೇ ಗೊತ್ತಾಗಲ್ಲ ನಿಮಗೆ. ಈಗ ನಾನು 2 ಎಳೆ ದಾರ ತಗೊಳ್ತೇನೆ. ನಿಮ್ಮ ಹತ್ರ ಯಾವ ಕಲರ್ ಸಿಲ್ಕ್ ಥ್ರೆಡ್ ಇದೆ ಆ ಕಲರ್ ಸಿಲ್ಕ್ ಥ್ರೆಡ್ ತಗೊಳ್ಳಿ. 2 ಸೇಮ್ ಕಲರ್ ಇರಲಿ, ಇಲ್ಲದಿದ್ದರೆ ಒಂದು ಕಲರ್ ಸೇಮ್ ಕಲರಲ್ಲಿ, ಒಂದು ಡಾರ್ಕ್ ಒಂದು ಲೈಟ್ ಹಾಗೆ ತಗೊಳ್ಳಿ ಬೇಕಾದರೆ. ಇಲ್ಲದಿದ್ದರೆ ಸೇಮ್ ಶೇಡಲ್ಲಿ 2 ತಗೊಳ್ಳಿ. ಕಲರ್ ಚೇಂಜ್ ಆಗಬಾರ್ದು, ಒಂದೇ ಕಲರಲ್ಲಿ ಆಗಬೇಕು. ಸ್ವಲ್ಪ ಅದರದ್ದು ಶೇಡ್ ಚೇಂಜ್ ಇದ್ದರೆ ಪರವಾಗಿಲ್ಲ, ಲೈಟ್ ಡಾರ್ಕ್ ಶೇಡ್ ಚೇಂಜ್ ಇದ್ದರೆ ಪರವಾಗಿಲ್ಲ, ಕಂಪ್ಲೀಟ್ ಕಲರ್ ಚೇಂಜ್ ಆಗಬಾರ್ದು. ಸೊ ಈಗ ತುಲಿಪ್ ನೀಡಲ್ ತಗೊಳ್ಳುವ. ಫಸ್ಟಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೇನೆ ನೋಡಿ. ಫಸ್ಟಿಗೆ ಇಲ್ಲಿಂದ ತೆಗಿಬೇಕು ಥ್ರೆಡ್ ಸೆಕೆಂಡ್ ಲೈನಿಂದ ಥರ್ಡ್ ಲೈನಿಗೆ. ಮತ್ತು ನೀವು ಡೈರೆಕ್ಟ್ ಚಿಕ್ಕ ಚೈನ್ ಕೊಟ್ಟು ಅಲ್ಲಿಂದ ಡೈರೆಕ್ಟ್ ಫಸ್ಟ್ ಲೈನಿಗೆ, ಗೊತ್ತಾಯ್ತಾ? ಹೀಗೆ ಫಸ್ಟ್ ಲೈನಿಗೆ ಗೊತ್ತಾಗದಿದ್ದರೆ ಮೊಬೈಲ್ ರೊಟೇಟ್ ಮಾಡ್ಕೊಳ್ಳಿ. ಸೆಕೆಂಡ್ ಲೈನಿಗೆ, ಥರ್ಡ್ ಲೈನಿಗೆ, ರಿಟರ್ನ್ ಥರ್ಡಿಂದ ಡೈರೆಕ್ಟ್ ಫಸ್ಟ್ ಲೈನಿಗೆ, ಗೊತ್ತಾಯ್ತಾ? ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ ಅಲ್ಲಿಗೆ. ಸೆಕೆಂಡ್ ಲೈನ್, ಥರ್ಡ್ ಲೈನ್, ಅಲ್ಲಿಂದ ಡೈರೆಕ್ಟ್ ಇಲ್ಲಿ. ಓಕೆ, ಹೀಗೆ ಸೆಕೆಂಡ್ ಲೈನ್, ಥರ್ಡ್ ಲೈನಿಗೆ ಒಂದು ಚೈನ್, ಅಲ್ಲಿಂದ ಚಿಕ್ಕ ಚೈನ್ ತಗೊಳ್ಬೇಕು, ರಿಟರ್ನ್ ಡೈರೆಕ್ಟು ಫಸ್ಟ್ ಲೈನಿಗೆ. ಓಕೆ, ಹೀಗೇ ಮಾಡ್ತಾ ಹೋಗಬೇಕು. ಫೆದರ್ ಸ್ಟಿಚಸ್ ಅಂದರೆ ಇದೆ, ಅಂದರೆ ಸ್ವಲ್ಪ ನವಿಲಿದು ಗರಿ ಟೈಪ್ ಬರ್ತದೆ. ನೀವು ಕರೆಕ್ಟ್ ಮಾಡಿದರೆ ಕರೆಕ್ಟ್ ಗರಿ ಟೈಪೇ ಬರುತ್ತೆ, ಇಲ್ಲದಿದ್ದದ್ದು ಬೇರೆ ಟೈಪ್ ಕಾಣ್ಬೋದು. ಪ್ರಾಕ್ಟೀಸ್ ಮಾಡಿ, ಎಲ್ರಿಗೂ ಒಂದೇ ಸಲ ಬರ್ತದೆ ಅಂತ ನಾನು ಹೇಳೋದಿಲ್ಲ, ಬಟ್ ಈ ಟೈಪ್ ಒಂದು 3-4 ಮಾಡಿದರೆ ನಿಮಗೆ ಖಂಡಿತ ಬರುತ್ತೆ. ನಿಮಗೆ ಈಗ ಸ್ಟಾರ್ಟಿಂಗ್ ಚಿಕ್ಕದು ಹಾಕಲಿಕ್ಕೆ ಕಷ್ಟ ಆಗೋದಾದರೆ ಸ್ವಲ್ಪ ದೊಡ್ಡ ಡಿಸೈನ್ ಹಾಕಿ ಸ್ಟಿಚ್ ಮಾಡಿ ನೋಡಿ. ಫೆದರ್ ಸ್ಟಿಚಸ್ ಹೀಗೆ ಮೊಬೈಲ್ನ ರೊಟೇಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಈ ಟೈಪ್ ಇದ್ದು ವೀಡಿಯೋ ಸೆಂಡ್ ಮಾಡುವ ಕಾರಣ ನೀವು ನಿಮ್ಮ ಮೊಬೈಲ್ನ ರೊಟೇಟ್ ಮಾಡಿಕೊಂಡ್ರೆ ನಿಮ್ಮ ಡಿಸ್ಪ್ಲೇಯಲ್ಲಿ ನಾನು ಮಾಡಿರುವಂತಹ ವೀಡಿಯೋ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಸೊ ಹಾಗಾಗಿ ನೀವು ಅದನ್ನು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಅಂತಲ್ಲ, ನೀವು ಯಾವ ವಿಡಿಯೋ ಬೇಕಾದರೂ ರೊಟೇಟ್ ಮಾಡಿಕೊಂಡೇ ನೋಡ್ಕೊಳ್ಬೋದು, ಆಗ ನಿಮಗೆ ಸ್ಟಿಚಸ್ಸು ನೀಟ್ ಕಾಣುತ್ತೆ ನೋಡಿ. ಅದು ಯಾಕೆ ನಾವು ಥರ್ಡಿಂದ ಈಗ ಸೆಕೆಂಡ್ ಸ್ಟಿಚ್ ತಗೊಂಡ್ವಾ, ರಿಟರ್ನ್ ಥರ್ಡ್ಗೆ ತಗೊಂಡ್ವಿ, ಥರ್ಡ್ ಲೈನಿಗೆ ಡೈರೆಕ್ಟ್ ಯಾಕೆ ನಾವು ಫಸ್ಟ್ ಲೈನಿಗೆ ತಗೊಳ್ಳೋದಂದರೆ ಫಸ್ಟ್ ಮತ್ತು ಸೆಕೆಂಡ್ ಲೈನಲ್ಲಿ ಸ್ವಲ್ಪ ದಪ್ಪ ಕಾಣುತ್ತೆ ಥ್ರೆಡ್. ಥರ್ಡ್ ಲೈನಿಗೆ ಹೋಗುವಾಗ ಸ್ವಲ್ಪ ಅಲ್ಲಿ ಗ್ಯಾಪ್ ಕಾಣುತ್ತೆ, ಅದಕ್ಕೆ ಹೇಳೋದು ಫೆದರ್ ಸ್ಟಿಚ್. ಇಲ್ಲದಿದ್ದರೆ ನಮಗೆ ಫಿಲ್ಲಿಂಗ್ ಸ್ಟಿಚ್ ಬರುತ್ತಲ್ಲ ಅದೇ ಮಾಡ್ಬೋದು, ಬಟ್ ಅದು ಅಲ್ಲ. ಫೆದರ್ ಸ್ಟಿಚಸ್ ಅಂದರೆ ಕೆಳಗಡೆ ತುಂಬ ದಪ್ಪ ಆಗಿ ಒಂದು ಸರ್ಕಲ್, ಮೇಲ್ಗಡೆ ಸ್ವಲ್ಪ ಲೈನ್ಸ್ ಎಲ್ಲ ಬರಬೇಕು, ಹಾಗಾಗಿ ಅದು ಫೆದರ್ ಸ್ಟಿಚಸ್ ಅಂತ ಹೇಳೋದು. ಸೊ ನಾನೀಗ ನಿಮಗೆ 2 ಟೈಪಲ್ಲಿ ಹೇಳಿಕೊಡ್ತೇನೆ, ಒಂದು ರೌಂಡ್ ಶೇಪಲ್ಲಿ ಹೇಳಿಕೊಡ್ತೇನೆ, ಒಂದು ಓವೆಲ್ ಶೇಪಲ್ಲಿ ಹೇಳಿಕೊಡ್ತೇನೆ. ಈಗ ನಾನಿದು ಹಾಫ್ ರೌಂಡ್ ಶೇಪಲ್ಲಿ ಹೇಳಿಕೊಡ್ತಿದ್ದೇನೆ, ನೆಕ್ಸ್ಟ್ ಓವೆಲ್ ಶೇಪಲ್ಲಿ ಹೇಳಿಕೊಡ್ತೇನೆ, ಸೇಮ್ ಮೆಥಡಲ್ಲಿ. ಸೊ ನೋಡಿ, ಈಗ ಅದು ಕಂಪ್ಲೀಟ್ ಆಗ್ತಾ ಬಂತು. ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಅದು ಸಿಲ್ಕ್ ಥ್ರೆಡ್ ಕಟ್ಟಾಗೋ ಚಾನ್ಸಸ್ ಎಲ್ಲ ಇರುತ್ತೆ. ಬಟ್ ನೀವು ಈಗ ಪ್ರಾಕ್ಟೀಸ್ ಮಾಡಿದರೆ, ನಿಮಗೆ ಜಾಸ್ತಿ ಪ್ರಾಕ್ಟೀಸ್ ಇತ್ತು ಅಂದರೆ ಸಿಲ್ಕ್ ಥ್ರೆಡ್ ಈಗ ಕಟ್ಟಾಗಲಿಕ್ಕಿಲ್ಲ, ಯಾಕಂದರೆ ನಿಮ್ಮದು 1 ಮಂತ್ ಕ್ಲಾಸ್ ಕಲಿಯಿತು, ಅಂದರೆ ಮುಗೀತು, 1 ಮಂತ್ ಇದ್ದು ಮುಗೀತಲ್ಲ ಕ್ಲಾಸ್. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಪ್ರಾಬ್ಲಮ್ ಇಲ್ಲ, ಏನೂ ಆಗಲಿಕ್ಕಿಲ್ಲ. ನಿಮಗೆ ಪ್ರಾಕ್ಟೀಸೇ ಇಲ್ಲ, ಡೈರೆಕ್ಟ್ ಇದನ್ನು ಟ್ರೈ ಮಾಡ್ತೇನೆ ಅಂದರೆ ಸಿಲ್ಕ್ ಥ್ರೆಡ್ ಕಟ್ಟಾಗೋ ಚಾನ್ಸಸ್ ತುಂಬ ಇದೆ. ಸೊ ಅದಕ್ಕೆ ಹೇಳೋದು ನಾನು, ಪ್ರಾಕ್ಟೀಸ್ ಮಾಡಿ. ನಾನು ಅವತ್ತು ಕಳಿಸಿರುವ ವೀಡಿಯೋಸ್ ಅವತ್ತೇ ಪ್ರಾಕ್ಟೀಸ್ ಮಾಡಿದರೆ ನಿಮಗೂ ಈಸಿ ಆಗುತ್ತೆ. ಅಂದರೆ 1 ಮಂತ್ ಹೋಗುವಾಗ ಈಗ ತುಂಬ ಜನ, ಈಗ ನಿಮ್ಮ ಗ್ರೂಪಲ್ಲೇ ತುಂಬ ಜನ ವರ್ಕ್ ಮಾಡ್ತಾಯಿದ್ರೆ ಅವರ ಡಿಸೈನ್ ನೋಡುವಾಗ ನಿಮಗೂ ಆಗುತ್ತೆ, ನಾನು ಕಲ್ತಿದ್ರೆ ಈಗ ಒಂದು ಡಿಸೈನ್ ಮಾಡ್ಬೋದಿತ್ತು ನಾನು, ಆ ಟೈಪೆಲ್ಲ ಯೋಚನೆ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ನಾನು ಕಳಿಸಿರುವ ವೀಡಿಯೋ ಅವತ್ತು ಆಗದಿದ್ದರೆ ಒಂದು ವೀಕ್ಲಿ ಒಂದು 3 ಟೈಮ್ಸ್ ಆದರೂ ಮಾಡಿ ನನಗೆ ಕಳಿಸಿ, ಆಗ ನಿಮಗೆ ಯೂಸ್ ಆಗೋದು.
ಫೀಸ್ ಕಟ್ಟಿದ್ದೀರಲ್ಲ, ಸೊ ಹಾಗಾಗಿ ನಿಮಗೆ ಯೂಸ್ ಆಗುತ್ತೆ ಅದು. ನಮಗೇನೂ ಇಲ್ಲ, ನಮಗೆ ಪ್ರಾಬ್ಲಮ್ ಇಲ್ಲ. ನಾವು ಡೈಲಿ ನಿಮಗೆ ವೀಡಿಯೋಸ್ ಹಾಕ್ತೇವೆ. ನಿಮ್ಮ ಮೇಲಿರೋದು ಅದು, ಕಲಿಯೋದು ಬಿಡೋದು, ನೀವು ಒಳ್ಳೆಯದಾಗೋದು ಬಿಡೋದು ನಿಮ್ಮ ಮೇಲಿರೋದಲ್ಲ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು, ನಾನು ಕಲಿಸಿರುವ ವೀಡಿಯೋ ನಿಮಗೆ ಟೈಮ್ ಇಲ್ಲ, ಏನಾದರೂ ಪ್ರಾಬ್ಲಮ್ ಇದೆ, ಟೈಮ್ ಸಿಗ್ತಿಲ್ಲ ಅಂದರೆ ವೀಕ್ಲಿ 3 days ಅಟೆಂಡ್ ಮಾಡಿ ಕ್ಲಾಸ್ನ, ಸಾಕು. ಬೇಕಾದರೆ ನಾ ಕ್ಲಾಸ್ ಮುಗಿದ ಮೇಲೆ ಕೂಡ ನೀವು ಫೋಟೋಸ್ ಎಲ್ಲ ಕಳಿಸಿ, ವರ್ಕ್ ಮಾಡಿ, ನಾನು ರಿಪ್ಲೈ ಕೊಡ್ತೇನೆ. ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ಅಥವಾ ಒಳ್ಳೆಯದಿತ್ತು ಅಂದರೆ ನಾನು ರಿಪ್ಲೈ ಕೊಡ್ತೇನೆ. ಬಟ್ ನೀವು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಈಗ ನೀವು ಕಲಿತಿಲ್ಲ ಅಂದರೆ ನೀವು ರಿಟರ್ನ್ ಬೇರೆ ಯಾರ್ದಾದ್ರೂ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ರಿಟರ್ನ್ ಹಣ ಕಟ್ಟಬೇಕಲ್ಲ. ಸೊ ಯಾಕೆ ವೇಸ್ಟ್ ಮಾಡ್ತೀರಾ ಹಣನ? ಸೊ ಹಾಗಾಗಿ ಮತ್ತು ಮೊಬೈಲಿದೆಲ್ಲ ಹೇಳಲಿಕ್ಕಾಗೋದಿಲ್ಲ. ನೀವೀಗ ಮೊಬೈಲಲ್ಲಿ ವೀಡಿಯೋಸ್ ಎಲ್ಲ ಎತ್ತಿಡ್ತಾ ಅಂದರೆ ಸ್ಟೋರ್ ಮಾಡ್ತಾ ಇರ್ತೀರ, ನಾವು ಫ್ರೀ ಟೈಮಲ್ಲಿ ಕಲಿಬೋದು ಅಂತ. ಒಂದು ವೇಳೆ ಮೊಬೈಲ್ ಹಾಳಾಗಿ ವೀಡಿಯೋ ಎಲ್ಲ ಡಿಲೀಟ್ ಆದರೆ ನಾವು ರಿಟರ್ನ್ ಸೆಂಡ್ ಮಾಡೋದಿಲ್ಲ. ಸೊ ಹಾಗಾಗಿ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೊಂದು, ಅದು ನಿಮಗೆ ಒಂಥರ ಉದಾಸೀನ ಆಗುತ್ತೆ. ಅಂದರೆ ನಾಳೆ ಕಲಿಯುವ ಅಂತ ಹೇಳಿದರೆ ಅವತ್ತೇ ಕ್ಲಾಸ್ ಎಲ್ಲ ಅವತ್ತೇ ಅಟೆಂಡ್ ಮಾಡಿದರೆ ನಿಮಗೂ ಈಸಿ ಆಗುತ್ತಲ್ವಾ. ಸೊ ಹಾಗಾಗಿ ನಾನು ಹೇಳ್ತಿರೋದು. ನೋಡಿ, ಇದು ಕೂಡ ಹಾಗೆ ಫೆದರ್ ಸ್ಟಿಚಸ್ ಓವೆಲ್ ಶೇಪಲ್ಲಿ, ಇದು ಕೂಡ ಹಾಗೆ ಸೇಮ್ ಮೆಥಡ್. ಹೀಗೆ ನೋಡಿ 3 ಲೈನ್ ಇದೆಲ್ಲ, 3 ಲೈನಲ್ಲೇ ಮಾಡ್ಕೊಂಡು ಬಂದರೆ ಆಯಿತು. ಟೋಟಲ್ 3 ಸರ್ಕಲ್ ಹಾಕಬೇಕು. ಮಿಡಲ್ ಇದು ಚಿಕ್ಕದು, ಫಸ್ಟ್ ಇದು ಚಿಕ್ಕದು ಸರ್ಕಲ್, ಆಮೇಲೆ ಸ್ವಲ್ಪ ದೊಡ್ಡದು, ಆಮೇಲೆ ದೊಡ್ಡದು 3rd ಲೈನ್. ಇದು ಸ್ವಲ್ಪ ಕಷ್ಟ, ಯಾಕಂದರೆ ಇದು ಚಿಕ್ಕದಲ್ಲ. ಹಾಗಾಗಿ ಫೆದರ್ ಸ್ಟಿಚಸ್ ಸ್ವಲ್ಪ ಬರಲಿಕ್ಕೆ ನಾವು ಕೆಳಗಡೆ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ರೌಂಡ್ ಆದರೆ ರೌಂಡ್ ಶೇಪ್ ದೊಡ್ಡದಿದೆ ಅಲ್ಲ, ಸೊ ಹಾಗಾಗಿ ನಮಗೆ ಈಸಿಯಲ್ಲಿ ವರ್ಕ್ ಮಾಡ್ಬೋದು. ಈ ಟೈಪೆಲ್ಲ ಬಂದರೆ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಒಳ್ಳೆಯದು. ನಿಮಗೆ ಮತ್ತು ನಿಮ್ಮ ಬ್ಲೌಸಿಗೆ ವರ್ಕ್ ಮಾಡಿಸ್ಬೋದು. ಹೊರಗಡೆ 2,000, 4,000, 6,000 ಕೊಡೋದಕ್ಕಿಂತ ಸ್ವಲ್ಪ ಆಚೆ ಈಚೆ ಆದರೂ ನಿಮ್ಮ ಬ್ಲೌಸ್ಗೆ ನೀವೇ ವರ್ಕ್ ಮಾಡಿದರೆ ಅಷ್ಟು ಗೊತ್ತಾಗಲ್ಲ. ಅಂದರೆ ಆರಿ ವರ್ಕಲ್ಲಿ ಮಿಸ್ಟೇಕ್ ಹಿಡಿಯೋದು ಯಾರು? ಅದರ ಬಗ್ಗೆ ಗೊತ್ತಿದ್ದವರು ಮಾತ್ರ, ಗೊತ್ತಿಲ್ಲದವರಿಗೆ ಅಷ್ಟೇನು ಗೊತ್ತಾಗಲ್ಲ. ಸೊ ನೀವು ಬಿಸ್ನೆಸ್ ಮಾಡಲಿಕ್ಕೆ ಇಲ್ಲ ಅಂದರೂ ನಿಮ್ಮ ಬ್ಲೌಸಿಗೆ ನಿಮಗೆ ವರ್ಕ್ ಮಾಡ್ಬೋದಲ್ಲ. ಸೊ ಅದಕ್ಕೋಸ್ಕರನಾದರೂ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಬ್ಲೌಸಿಗೆ ಮಾಡಿ, ಬೇರೆಯವರ ಬ್ಲೌಸಿಗೆ ಮಾಡಿ ಅಂತ ಹೇಳ್ತಲ್ಲ, ನಿಮ್ಮ ಬ್ಲೌಸಿಗೆ ಮಾಡಿ ವರ್ಕೆಲ್ಲ. ನೋಡಿ, ಇದು ಸ್ಟಿಚಸ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು. ನೋಡಿ, ಇದೀಗ ಫೆದರ್ ಸ್ಟಿಚಸ್ ಆಗಿ ಬಂದಿಲ್ವಾ? ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು ವರ್ಕಲ್ಲಿ, ಅಂದರೆ ಸ್ಟಿಚಸಲ್ಲಿ ಒಂದೊಂದು ಲೈನ್ ಬಿಟ್ಟು ಹೋದರೆ ಅಲ್ಲಿಗೆ ಅಡ್ಜಸ್ಟ್ ಪ್ಯಾಚಪ್ ಮಾಡಬೇಕು, ಪ್ಯಾಚ್ ವರ್ಕ್ ಟೈಪ್ ಮಾಡಬೇಕು. ಅದೇನಾಗೋದಿಲ್ಲ, ಪ್ರಾಬ್ಲಮ್ ಇಲ್ಲ. ಅದು ನಮಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವರಿಗೆ ನೋಡಿದಾಗ ಸಡನ್ ಗೊತ್ತಾಗಲ್ಲ. ಹಾಗೆ ಸಿಲ್ಕ್ ಥ್ರೆಡ್ಡಲ್ಲಿ ನೀವು ಕಲಿತ್ರೆ ಬೆಟರ್. ಯಾಕಂದರೆ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡುವ ವರ್ಕ್ ನಿಮಗೆ ಯಾವತ್ತೂ ಹಾಳಾಗೋದಿಲ್ಲ, ಮತ್ತು ತುಂಬ ಟೈಮ್ ಬರುತ್ತೆ, ಕಲರ್ ಹೋಗಲ್ಲ, ಸಿಕ್ಕಾಕೊಳ್ಳಲ್ಲ ಯಾವ ಬಟ್ಟೆಗೂ. ಸೊ ಅಂಥದ್ದೆಲ್ಲ ಯೂಸ್ ಇದೆ. ಸೊ ಹಾಗಾಗಿ ಸಿಲ್ಕ್ ಥ್ರೆಡಲ್ಲಿ ಸ್ವಲ್ಪ ಜಾಸ್ತಿ ವರ್ಕ್ ಕಲಿತ್ರೆ ನಿಮಗೆ ಈಸಿ ಆಗುತ್ತೆ. ಆದರೆ ಬೀಡ್ಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಆದರೆ ವರ್ಕ್ ಸಿಲ್ಕ್ ಥ್ರೆಡ್ ಮತ್ತು ಜರ್ದೋಸಿ ವರ್ಕಲ್ಲಿ ತುಂಬ ಕಷ್ಟ ಕೆಲವರಿಗೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಒಂದು ನಿಮ್ಮ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳೋದು ನಾನು. ವರ್ಕೆಲ್ಲ ಕಲಿತು ಫ್ರೀ ಟೈಮಲ್ಲಿ ನೋಡಿ ಕಲಿಯಿರಿ. ಸೊ ನೋಡಿ, ಈಗ ನಮ್ಮದು ಕೂಡ ಫೆದರ್ ಸ್ಟಿಚಸ್ ಕಂಪ್ಲೀಟ್ ಆಗ್ತಾ ಬಂತು. ಕಂಪ್ಲೀಟ್ ಆಯಿತು. ನೋಡ್ಬೋದು ನೀವೀಗ ಹೇಗೆ ಬಂದಿದೆ ನೋಡ್ಬೋದು. ಇದಕ್ಕೆ ಬೇಕಾದರೆ ಔಟರ್ ಲೈನಿಗೆ ಜರಿ ಥ್ರೆಡ್ ಕೊಡಿ, ಇಲ್ಲದಿದ್ದರೂ ಪರವಾಗಿಲ್ಲ. ಸಿಲ್ಕ್ ಥ್ರೆಡ್ಡಲ್ಲೂ ಔಟರ್ ಲೈನ್ ಕೊಡ್ಬೋದು, ಜರಿ ಥ್ರೆಡ್ಡಲ್ಲಿ ಔಟರ್ ಲೈನ್ ಕೊಡ್ಬೋದು. ನಾನು ಜರಿ ಥ್ರೆಡಲ್ಲಿ ಕೊಡ್ತಿದ್ದೇನೆ, ಯಾಕಂದರೆ ಗ್ರೀನ್ ಕಲರಿಗೆ ಗೋಲ್ಡನ್ ಕಲರ್ ಔಟರ್ ಲೈನ್ ಬಂತು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಒಂಥರ ಬೇರೆ ಟೈಪ್ ಕಾಣುತ್ತಲ್ವ. ಸೊ ಹಾಗಾಗಿ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು, ಅದಕ್ಕೆ ನಾನು ಫಿಲ್ ಮಾಡಿದ್ದೇನೆ. ಒಂಥರ ಡಿಫ್ರೆಂಟ್ ಶೇಡ್ ಬರುತ್ತೆ. ನೀವು ಯಾವ ಕಲರ್ ತಗೊಳ್ತೀರಾ ಅದರ ಮೇಲೆ ಡಿಪೆಂಡ್, ಅದು ಎಷ್ಟು ನಿಮ್ಮ ವರ್ಕ್ ಹೈಲೈಟ್ ಆಗುತ್ತೆ ಅಂತ. ಸ್ವಲ್ಪ ಡಾರ್ಕ್ ಕಲರ್ ತಗೊಂಡ್ರೆ ಸಿಲ್ಕ್ ಥ್ರೆಡ್ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಲೈಟ್ ಕಲರ್ ತಗೊಂಡ್ರೆ ಅಷ್ಟೇನು ಅದು ಹೈಲೈಟ್ ಆಗಲ್ಲ ಡಿಸೈನ್. ಈಗ ನೋಡಿ, ನಾನು ಇದು ಗ್ರೀನ್ ಕಲರ್ ತೊಗೊಂಡೆ ಅಲ್ಲ, ಗ್ರೀನಲ್ಲೂ ನಾನು ಡಬಲ್ ಶೇಡ್ ತೊಗೊಂಡಿದ್ದೇನೆ, ಒಂದು ಲೈಟು ಒಂದು ಡಾರ್ಕ್. ಸೊ ಹಾಗಾಗಿ ಅದು ಸ್ವಲ್ಪ ಶೇಡೆಲ್ಲ ತುಂಬ ಡಿಫ್ರೆಂಟಾಗಿ ಬಂದಿದೆ. ಇದು ಔಟರ್ ಲೈನ್ ಕೊಡ್ತಿದ್ದೇನೆ ನೋಡಿ, ಜರಿ ಥ್ರೆಡ್ಡಲ್ಲಿ ಔಟರ್ ಲೈನ್ ಕೊಟ್ಟರೆ ನಿಮಗೆ ಲೀಫ್ ಶೇಪ್ ಎಲ್ಲ ಇದು ಫೆದರ್ ಶೇಪ್ ಎಲ್ಲ ಕರೆಕ್ಟ್ ಬರುತ್ತೆ, ಶೇಪ್ ಆಗಿ ಕಾಣುತ್ತೆ. ನೋಡಿ, ಒಂದು ದೊಡ್ಡದು ಒಂದು ಚಿಕ್ಕದು ಏನಿಲ್ಲ, ಕರೆಕ್ಟ್ ಇದೆ ನೋಡಿ. ಹಾಗೆ ಅದಕ್ಕೆ ಹೇಳೋದು, ಫಸ್ಟ್ ಮಾರ್ಕ್ ಮಾಡ್ಕೊಳ್ಬೇಕು ನಾವು. ಮಾರ್ಕ್ ಮಾಡಿಕೊಂಡು ಆಮೇಲೆ ನಾವು ಫೆದರ್ ಸ್ಟಿಚಸ್ ಕಂಪ್ಲೀಟ್ ಮಾಡಬೇಕು.
ಇಷ್ಟು ಸಾಕು. ಅಂದರೆ ಕೆಲವರು ಬೇರೆ ಬೇರೆ ಟೈಪ್ಸಲ್ಲಿ ಮಾಡ್ತಾರೆ, ಬಟ್ ಅದು ಬೇಕು ಅಂತೆಲ್ಲ ಅವಶ್ಯಕತೆ ಇಲ್ಲ. ಇದೇ ನೀವು ಫೆದರ್ ಸ್ಟಿಚಸ್ ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿದರೆ, ಇದೇ ಫೆದರ್ ಸ್ಟಿಚಸ್ ಅಂತ ಹೇಳಿ ಅವರು ಡಿಸೈನ್ ಸ್ವಲ್ಪ ಆಚೆ ಈಚೆ ಮಾಡ್ತಾರೆ ಹೊರತು ಬೇರೆಯವರು, ಬಟ್ ಸ್ಟಿಚ್ಚಿಂಗ್ ಮೆಥಡ್ ಎಲ್ಲ ಸೇಮ್. ನಿಮಗೆ ಈಸಿ ಮೆಥಡಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಆದಷ್ಟು. ಗೊತ್ತಾಗದಿದ್ದರೆ ಮೊಬೈಲ್ ರೊಟೇಟ್ ಮಾಡ್ಕೊಳ್ಳಿ, ಆಗ ನಿಮಗೆ ಸ್ವಲ್ಪ ಡಿಸ್ಪ್ಲೇ ಸ್ವಲ್ಪ ದೊಡ್ಡದು ಕಾಣುತ್ತೆ. ಮತ್ತು ವೀಡಿಯೋಸನ್ನು ಸ್ವಲ್ಪ ಜಾಗ್ರತೆಯಲ್ಲಿ ಎತ್ತಿಟ್ಟಿರಿ. ನಾವು ರಿಟರ್ನ್ ಕಳಿಸೋದಿಲ್ಲ, ಯಾಕಂದರೆ 1.5 ತಿಂಗಳಿದೆಲ್ಲ ಕಳಿಸಲಿಕ್ಕೆ ನಮಗೆ ಕಷ್ಟ ಆಗುತ್ತೆ, ಆಗೋದೇ ಇಲ್ಲ. ಅದು ಅಷ್ಟು ಸುಲಭ ಇಲ್ಲ. ಅಂದರೆ ಡೈಲಿ ಅಷ್ಟು ವೀಡಿಯೋಸ್ ಕಳಿಸಿ ನಾವು ರಿಟರ್ನ್ ಅಂತೂ ವೀಡಿಯೋ ಕಳಿಸಲ್ಲ. ನೀವು ಸ್ವಲ್ಪ ಜಾಗ್ರತೆಯಲ್ಲಿ ವೀಡಿಯೋಸನ್ನು ತೆಗೆದಿಟ್ಟು ಮತ್ತು ನೀವು ಫ್ರೀ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ಕಳಿಸಿದ್ದು ಓಕೆ ನನಗೆ. ನೋಡಿ ಈಗ ಆಯಿತು, ಕಂಪ್ಲೀಟ್ ಆಗ್ತಾ ಬಂತು. ಸೊ ಫಿನಿಶ್ ಆಯಿತು. ಪ್ರಾಕ್ಟೀಸ್ ಮಾಡಿ ಕಳಿಸಿ ನನಗೆ, ಪ್ರಾಕ್ಟೀಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ ಕಳಿಸಿ. ಆದಷ್ಟು ಜಾಸ್ತಿ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದರ ಸ್ಟಿಚಸ್ ಹೆಸರು ಫೆದರ್ ಸ್ಟಿಚ್. ಓಕೆ ಅಲ್ವಾ? ನೋಡಿ ಮಾಡಿ, ಪೆಂಡಿಂಗ್ ಕ್ಲಾಸ್ ಇದ್ದರೆ ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು.